ನಿಮ್ ಹತ್ರ ಬರೀ 7 ಲಕ್ಷ ರೂಪಾಯಿ ಇದ್ರೆ ಸಾಕು, BMRDA ಸೈಟ್ ನಿಮ್ದಾಗುತ್ತೆ. ಸರ್ BMRDA ಅಪ್ರೂವ್ಡ್ ಎ ಖಾತಾ ಲೇಔಟ್ ಇಂಡಿವಿಜುವಲ್ ಈ ಖಾತಾನು ಇದೆ. 5 ಪಾರ್ಕ್ಗಳಿದೆ ನಮ್ ಲೇಔಟ್ ಅಲ್ಲಿ. ಸರ್ ನಮ್ ಲೇಔಟ್ ಅಲ್ಲಿ ಯಾವ್ದೇ ಸೈಟ್ ತಗೊಂಡ್ರು ಬುಕ್ಡ್ ಅಂತ ಟ್ಯಾಗ್ ಹಾಕ್ತಿವಿ. ಸರ್ ಯಾರೇ ಬಂದ್ರು ಈಸಿಯಾಗಿ ಗೊತ್ತಾಗ್ಬೇಕು ಈ ಪ್ಲಾಟ್ ಸೇಲ್ ಆಗಿದೆ ಅಂತ, ಸೊ ಬುಕ್ಡ್ ಅಂತ ಟ್ಯಾಗ್ ಹಾಕಿರಿ. ಸರ್ ನಮ್ ಪ್ರಾಜೆಕ್ಟ್ ಇಂದ ಬ್ಯಾಂಗ್ಳೂರ್ ಮೈಸೂರು ಹೈವೇ 3 ಕಿಲೋಮೀಟರ್, AI ಟೌನ್ಶಿಪ್ 6 ಕಿಲೋಮೀಟರ್. ಸ್ಪಾಟ್ ಬುಕಿಂಗ್ ಮಾಡಿದ್ರೆ 1,20,000 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದೀವಿ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಮೈಸೂರು ರೋಡು ಕೆಂಗೇರಿ ಬಿಡದಿ ಹತ್ರ ಸೈಟ್ ಬೇಕು ಅಂತ ನೋಡ್ತಾ ಇದ್ದೀರೋ ಅಂಥವ್ರಿಗಾಗಿನೇ ಒಂದು ಹೊಸ ಲೇಔಟ್ನ ತಗೊಂಡ್ಬಂದಿದ್ದೀವಿ ಸ್ನೇಹಿತರೆ. ಬಿಡದಿ ಹತ್ರನೇ ಇರ್ತಕ್ಕಂಥ ಲೇಔಟ್ ಇದು. ಸೊ ಇಲ್ಲಿ ಸೈಟ್ನ ಕೊಡ್ತಕ್ಕಂಥವ್ರು MVK ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ ಸಂಸ್ಥೆ ಕಡೆಯಿಂದ ನಂದಿ ಇಕ್ತಾರ ಅಂತ ಹೇಳ್ಬಿಟ್ಟು ಲೇಔಟ್ನ ನೇಮು. ಸುಮಾರು ಎಷ್ಟು ಎಕರೆ ಇದೆ, ಎಷ್ಟು ಸೈಟ್ಗಳಿದೆ, ಯಾವ್ಯಾವ ಡೈಮೆನ್ಷನಲ್ಲಿದೆ, ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಏನು, ಲೋನ್ ಆಗುತ್ತಾ, ಡಾಕ್ಯುಮೆಂಟ್ ಏನು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಫುಲ್ ವಿಡಿಯೋ ನೋಡಿ. ನಂದಿ ಇಕ್ತಾರ ಲೇಔಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ MVK ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ ಸಂಸ್ಥೆ ಕಡೆಯಿಂದ ನಮ್ಮ ಜೊತೆ ಮಣಿ ಸರ್ ಇದ್ದಾರೆ, ಮತ್ತೆ ಕೀರ್ತನ ಮೇಡಮ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ಮೇಡಮ್ ಹೇಗಿದ್ದೀರಾ? ಚೆನ್ನಾಗಿದೀವಿ ಸರ್. ನೋಡಿ, ಇಬ್ರು ಕೂಡ ಇದ್ದಾರೆ ಈ ಲೇಔಟ್ ಬಗ್ಗೆ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ. ಸರ್ ಒಂದೊಂದಾಗಿ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ತಾ ಹೋಗಿ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಎಲ್ಲ ಡೀಟೇಲ್ಸ್ನ ತಿಳಿಸ್ಬಿಡೋಣ. ಟೋಟಲ್ ಎಷ್ಟು ಎಕರೆ ಪ್ರಾಜೆಕ್ಟ್ ಸರ್ ಇದು? ಸರ್ ಈ ಪ್ರಾಜೆಕ್ಟ್ ಬಂದು ಟೋಟಲ್ ನಿಮಗೆ 4 ಎಕರೆ 36 ಗುಂಟೆ ಬರುತ್ತೆ. 4 ಎಕರೆ 36 ಗುಂಟೆಲ್ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಇದು. ಹೌದು ಸೊ ಎಷ್ಟು ಸೈಟ್ಸ್ ಇದೆ ಟೋಟಲ್? ಸರ್ ಟೋಟಲ್ ನಿಮಗೆ ಈ ಪ್ರಾಜೆಕ್ಟ್ ಅಲ್ಲಿ 94 ಸೈಟ್ಸ್ ಬರುತ್ತೆ. 94 ಸೈಟ್ಗಳಿರುವಂತಹ ಲೇಔಟ್ ಇದು. ಸೊ ಯಾವ್ಯಾವ ಡೈಮೆನ್ಷನ್ ಅಲ್ಲಿ ನೋಡ್ಬೋದು? ಸರ್ ನಿಮಗೆ ಇಲ್ಲಿ ಡೈಮೆನ್ಷನ್ ಇರುವಂತ ಪ್ಲಾಟ್ ಬಂದು ಎಲ್ಲ ಅವೈಲಬಲ್ ಇದೆ. ನಿಮಗೆ 30-40 ಬೇಕು ಅಂದ್ರೆ 30-40 ಅವೈಲಬಲ್ ಇದೆ, 30-50 ಬೇಕು ಅಂದ್ರೆ 30-50 ಇದೆ, 30-45 ಅವೈಲಬಲ್ ಇದೆ. ಇನ್ನು ನೀವು ಬಿಗರ್ ಡೈಮೆನ್ಷನ್ ನೋಡ್ತಿದ್ದೀರಾ ಅಂದ್ರೆ 1800 ಸ್ಕ್ವೇರ್ ಫೀಟ್ ಇದೆ, 1900. ಸರ್ ನಮ್ಮ ಹತ್ರ ಇರೋ ಸೌಲಭ್ಯ ಬಂದು ನೀವು ಬೇಕಾದ್ರೆ 2 ಸೈಟ್ ನಾನು ಕಂಬೈನ್ ಮಾಡ್ಕೋಬಹುದು. 2 30-40 ನ ಕಂಬೈನ್ ಮಾಡ್ಕೊಂಡ್ರೆ 2400 ವರ್ಗೂ ನಿಮ್ಗೆ ಡೈಮೆನ್ಷನ್ ಸಿಗುತ್ತೆ. 2400 ಸ್ಕ್ವೇರ್ ಫೀಟ್. ಹೌದು, ಹಾಗೆ ಬಂಗ್ಲಾನ ಕಟ್ಕೋಬಹುದು. ಖಂಡಿತ ಸರ್. ಅದೇ ವಿಲ್ಲಾ ಪ್ಲಾಟ್ ಕೂಡ ನೀವು ಖಂಡಿತ yes, ಮಾಡ್ಕೋಬಹುದು. yes. ಹೌದು. ಹಾಗೆ ಲೋವರ್ ಮಿಡಲ್ ಕ್ಲಾಸ್ ಗೋಸ್ಕರ ನಾವು 845-990 ಸ್ಕ್ವೇರ್ ಫೀಟ್ ನ ಕೂಡ ನಾವು ಡೈಮೆನ್ಷನ್ ಸ್ಟಾರ್ಟಿಂಗ್ 845 ಸ್ಕ್ವೇರ್ ಫೀಟ್ ಇಂದನೂ ಇಲ್ಲಿ ಸೈಟ್ಗಳು ಅವೈಲೇಬಲ್ ಇದೆ. 900 ಸ್ಕ್ವೇರ್ ಫೀಟ್ ಬೇಕಾ ಅದು ಸಿಗುತ್ತೆ. ಸೊ 1200 ಸ್ಕ್ವೇರ್ ಫೀಟ್ 30-40 ಬೇಕಾ ಅದು ಕೂಡ ಸಿಗುತ್ತೆ. ಖಂಡಿತ ಸರ್. ಯಾವ್ದು ಬೇಕಾದ್ರೆ ಚೂಸ್ ಮಾಡ್ಕೋಬಹುದು, ಡಿಪೆಂಡ್ ಆನ್ ಯುವರ್ ಬಡ್ಜೆಟ್. ಹೌದು ಅಲ್ವಾ? ಬಡ್ಜೆಟ್ ಕಮ್ಮಿ ಬೇಕಂದ್ರೆ 845 ಬೇಸಿಕ್. ಹೌದು, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಹೌದು. ಸೊ ಏನ್ ಡಾಕ್ಯುಮೆಂಟ್ ಅಪ್ರೂವಲ್ ಬರುತ್ತೆ ಸರ್ ಇದು? ಸರ್ ಇದು ನಿಮ್ಗೆ BMRDA ಅಪ್ರೂವ್ಡ್ ಬರುತ್ತೆ, ಎ ಖಾತಾ ಬರುತ್ತೆ, ನಿಮ್ಗೆ ಇಂಡಿವಿಜುವಲ್ ಈ ಖಾತಾ ಕೊಡ್ತೀವಿ. BMRDA ಅಪ್ರೂವ್ಡ್ ಆಗಿದೆ. ಎಂಟೈರ್ ಲೇಔಟ್ಗೆ ಎ ಖಾತಾ ಇದೆ. ಪ್ರತಿಯೊಂದು ಸೈಟಿಗೂ ಕೂಡ ಇಂಡಿವಿಜುವಲ್ ಈ ಖಾತಾ ಇದೆ. ಸೊ ಈ ಖಾತಾ ಅಂತಕ್ಕಂಥದ್ದು ಇತ್ತೀಚೆಗೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಈ ಖಾತಾ ಇದ್ರನ್ನೇ ರಿಜಿಸ್ಟ್ರೇಷನ್ ಆಗ್ತಕ್ಕಂಥದ್ದು, ಕನ್ಸ್ಟ್ರಕ್ಷನ್ಗೆ ಒಂದು ಅಪ್ರೂವ್ ಇರ್ತಕ್ಕಂಥದ್ದು. ಸೊ ಎಲ್ಲಾ ದಾಖಲಾತಿಗಳು ಕೂಡ ರೆಡಿ ಇದೆ. ಖಂಡಿತ ಸರ್. ಯಾವುದೇ ಟೈಟಲ್ ಕ್ಲಿಯರ್, ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ, ಕನ್ಸ್ಟ್ರಕ್ಷನ್ಗೂ ರೆಡಿ ಇದೆ. BMRDA ಅಪ್ರೂವ್ಡ್ ಅಂದ್ರೆ ಇದು ಬಿಡದಿ ಹತ್ತತ್ರ ಇದ್ರು ಕೂಡ ಬೆಂಗಳೂರಿಗೆ ಸೇರಿರ್ತಕ್ಕಂಥದ್ದು. BMRDA ಅಪ್ರೂವ್ಡ್ ಅಲ್ವಾ ಸರ್? BMRDA ಅಪ್ರೂವ್ಡ್. ಈಗ ಬಿಡದಿ ಬಂದು ಈಗ ರಾಮನಗರ ಸೌತ್, ಸೊ ಬ್ಯಾಂಗ್ಳೂರ್ ಸೌತ್ ಅಲ್ಲೇ ಈಗ ನಾವಿರೋದು. ಈಗ ಸ್ಟೇ ಮಾಡ್ತಿರೋದು ಬ್ಯಾಂಗ್ಳೂರ್ ಸೌತ್ ಅಲ್ಲೇ ಇದೀವಿ. ಸೊ ಪ್ಲಾಟ್ ಬೈ ಮಾಡೋದು ನೀವು ಬ್ಯಾಂಗ್ಳೂರ್ ಸೌತ್ ಅಲ್ಲೇ ತಗೊಂತೀರಾ. ಓಕೆ. 2025ರಲ್ಲಿ ನಮ್ಮ ಬೆಂಗಳೂರು ಸೌತ್ ಅಂತ ಸೇರಿದ್ದು ರಾಮನಗರ ಬಿಡದಿ, ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಅದೇ ರೀತಿ ಬಿಡದಿ ಕೂಡ ಬೆಂಗಳೂರು ಸೌತ್ಗೆ ಸೇರಿರ್ತಕ್ಕಂಥದ್ದು. ಸೊ ನಂದಿ ಇಕ್ತಾರ ಲೇಔಟಲ್ಲಿ ಯಾವುದೇ ಸೈಟ್ ತೊಗೊಂಡ್ರು ಕೂಡ BMRDA ಅಪ್ರೂವ್ಡ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ಈ ಲೇಔಟಲ್ಲಿ ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್? ಸರ್ ಈ ಲೇಔಟಲ್ಲಿ ಅಮ್ಯುನಿಟೀಸ್ ಅಂತ ವಿಷಯ ಬಂದ್ರೆ, ಸೊ ಇದರಲ್ಲಿ 1 ಅಲ್ಲ 2 ಅಲ್ಲ 3 ಅಲ್ಲ, ಬರೋಬ್ಬರಿ 5 ಪಾರ್ಕ್ ಬರುತ್ತೆ. 5 ಪಾರ್ಕ್ಗಳು. 5 ಪಾರ್ಕ್. ಇದನ್ನ ನಾವು ಡಿವೈಡ್ ಮಾಡಿದ್ದೇವೆ ಸರ್. ಇದರಲ್ಲಿ ಒಂದು ನಿಮ್ಗೆ ಚಿಲ್ಡ್ರನ್ಸ್ ಪ್ಲೇಯಿಂಗ್ ಏರಿಯಾ ಅಂತ ಕೊಟ್ಟಿದ್ದೇವೆ, ಇನ್ನ ಒಂದು ನಿಮ್ಗೆ ಗಾರ್ಡನ್ ಏರಿಯಾ ಬರುತ್ತೆ, ಇನ್ನ ಒಂದು ಸೀನಿಯರ್ ಸಿಟಿಸನ್ ಸಿಟ್ಟಿಂಗ್ ಏರಿಯಾ ಅಂತ ಕೊಟ್ಟಿದ್ದೇವೆ, ಇನ್ನ 2 ಸೊ ಗಾರ್ಡನ್ ಆಗಿ ಕನ್ವರ್ಟ್ ಮಾಡ್ತಿದ್ದೇವೆ. ಹಾಗೆ ಇಲ್ಲಿ ನಿಮ್ಗೆ 30 ಫೀಟ್ CC ರೋಡ್ ಕೊಟ್ಟಿದ್ದೇವೆ, ನೀವು ಸೋಲಾರ್ ಸ್ಟ್ರೀಟ್ ಲೈಟ್ಸ್ ಕೊಟ್ಟಿದ್ದೇವೆ ನಾವು. ಸೊ ಪ್ರತಿ ಈಚ್ ಅಂಡ್ ಎವ್ರಿ ಪ್ಲಾಟ್ಗೂ ನಿಮ್ಗೆ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ವಾಟರ್, ಡ್ರೈನೇಜ್ ಫೆಸಿಲಿಟಿನ ನಾವು ಕೊಟ್ಟಿದ್ದೇವೆ ಸರ್. ಓವರ್ ಹೆಡ್ ಟ್ಯಾಂಕ್ ಇದೆ. ಓವರ್ ಹೆಡ್ ಟ್ಯಾಂಕ್ ನಿಮ್ಗೆ ಬರೋಬ್ಬರಿ 80,000 ಲೀಟರ್ಸ್ ಆಫ್ ಸ್ಟೋರೇಜ್ ಕೆಪಾಸಿಟಿ ಕೊಟ್ಟಿದ್ದೇವೆ. ಅಂಡರ್ ಗ್ರೌಂಡ್ ಅಲ್ಲಿ ನಿಮ್ಗೆ 40,000 ಲೀಟರ್ಸ್ ಆಫ್ ಓವರ್ ಹೆಡ್ ಸ್ಟೋರೇಜ್ ಕೆಪಾಸಿಟಿ ಬರುತ್ತೆ ನಿಮಗೆ ಓವರ್ ಹೆಡ್ ಟ್ಯಾಂಕ್ ಮೇಲೆ. ಸೊ ಅಲ್ಲಿ 40, ಸೊ ಟೋಟಲಿ 80,000 ಲೀಟರ್ಸ್ ಆಫ್ ಓವರ್ ಹೆಡ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದೇವೆ. ಹಾಗೆ ನಿಮಗೆ ಎಲಿಗೆಂಟ್ ಆರ್ಚ್ ಕೂಡ ಬರುತ್ತೆ ಸರ್. ಪ್ರತಿ ಲೇಔಟ್ಗೂ ನಿಮಗೆ ಪ್ರೈವೇಟ್ ಗಾರ್ಡನ್ ಬರುತ್ತೆ. ಪ್ರೈವೇಟ್ ಗಾರ್ಡನ್. ಹೌದು, ಪ್ರೈವೇಟ್ ಗಾರ್ಡನ್ ಕೂಡ ಕೊಟ್ಟಿದ್ದೀವಿ. ಹಾಗೆ ಲ್ಯಾಂಡ್ಸ್ಕೇಪ್
ಲ್ಯಾಂಡ್ಸ್ಕೇಪ್ ಕೂಡ ಬಂದಿದೆ, ತುಂಬಾ ಪ್ರೀಮಿಯಂ ಆಗಿದೆ ಸರ್. ಇದು ಪ್ರಾಪರ್ ಗೇಟೆಡ್ ಕಮ್ಯುನಿಟಿ ಇದು. ಸೊ ಇದೆಲ್ಲ ವಾಕ್ ಮಾಡೋದಕ್ಕೆ ಒಂದು ಹೌದು ಒಳ್ಳೆ sir. ವ್ಯವಸ್ಥೆ ಕೂಡ ಮಾಡಿಟ್ಟಿದ್ದಾರೆ, ಮತ್ತೆ ನೀರು ಹರಿಯೋದಕ್ಕೆ ಈಸಿ ವೇವ್ ಹೋಗ್ಲಿ ಅಂತ. ಮತ್ತೆ CC ರೋಡ್ ಕೊಟ್ಟಿದ್ದೀರಾ, 30 ಫೀಟ್ ಅಲ್ಲ ಸರ್ ಇದು? ಹೌದು ಸರ್, ಇದು 30 ಫೀಟ್ CC ರೋಡ್ ಬರುತ್ತೆ. ಪಾರ್ಕ್ ಎಷ್ಟು ಕೊಟ್ಟಿದ್ದೀನಿ ಅಂದ್ರೆ? ಸರ್ ಪಾರ್ಕ್ 5 ಪಾರ್ಕ್, 5 ಪಾರ್ಕ್ಗಳಿದೆ. ಹೌದು. ಬೋರ್ ಎಷ್ಟಿದೆ ಸರ್? ಸೊ ಬೋರ್ ನಿಮಗೆ 2 ಬೋರ್ ಬರುತ್ತೆ. 2 ಬೋರ್ಗಳಿದಾವೆ ವಿತ್ ಓವರ್ ಹೆಡ್ ಟ್ಯಾಂಕ್ ಇದೆ. ಹೌದು. ಸೊ ನೀರಿಗೆ ಯಾವುದೇ ರೀತಿ ಕೊರತೆ ಇಲ್ಲ. ಇಲ್ಲ ಸರ್. ಸೊ ಸುತ್ತಮುತ್ತ ಡೆವಲಪ್ಮೆಂಟ್ ನೋಡ್ತಾ ಇರ್ಬೋದು, ಸುತ್ತ ಗೇಟೆಡ್ ಕಮ್ಯುನಿಟಿ ಕಾಂಪೌಂಡ್ ವಾಲ್ ಹಾಕಿದ್ರೆ, ಎಂಟ್ರೆನ್ಸ್ ಆರ್ಚ್ ಆಗಿರ್ಬೋದು, ಸೈಟ್ ನಂಬರ್ ಆಗಿರ್ಬೋದು, ಮತ್ತೆ ಕರೆಂಟಿಂದೆಲ್ಲ ಯಾವಾಗ ಸರ್ ವ್ಯವಸ್ಥೆ? ಸರ್ ಈಗ ಬೆಸ್ಕಾಂ ಕಡೆಯಿಂದ ನಮಗೆ ಆಲ್ರೆಡಿ NOC ಸಿಕ್ಕಿದೆ. ಈಗ ಸ್ಟ್ರೀಟ್ ಅಂಡರ್ಗ್ರೌಂಡ್ ಕೇಬಲಿಂಗ್ ಅಥವಾ ಮೇಲೆ ಅಂಡರ್ ಗ್ರೌಂಡೇ ಬರುತ್ತೆ ಸರ್. ಮತ್ತೆ ಇಲ್ಲಿ ಪೋಲ್ ಹೋಗಿದೆ ಸರ್, ಪೋಲ್ ಹೋಗಿದೆ, ಕನೆಕ್ಷನ್ ನಿಮ್ಗೆ ಅಂಡರ್ ಗ್ರೌಂಡ್ ಇಂದಾನೆ ಬರುತ್ತೆ. ಅಂಡರ್ಗ್ರೌಂಡ್. ಹೌದು. ಸೊ ಹಾಗಾದ್ರೆ ಕರೆಂಟಿನ ವ್ಯವಸ್ಥೆ ಅಂತ ಬಂದ್ರೆ ಅಂಡರ್ಗ್ರೌಂಡ್ ಕೇಬಲಿಂಗ್ ವ್ಯವಸ್ಥೆ ಮಾಡಿದ್ದೀರಾ. ಹೌದು. ಸೊ ಇತ್ತೀಚಿನ ದಿನಗಳಲ್ಲಿ BMRDA ಯಾವುದೇ ಲೇಔಟ್ ಇದ್ರೂ ಕೂಡ ಆಲ್ಮೋಸ್ಟ್ ಅಂಡರ್ಗ್ರೌಂಡ್ ಕೇಬಲಿಂಗ್ ವ್ಯವಸ್ಥೆನೆ ಮಾಡಿರ್ತಕ್ಕಂಥದ್ದು. ಹಾಗೆ ನೀರಿನ ವ್ಯವಸ್ಥೆ ಇಲ್ಲ ಸರ್? ಸರ್ ಇಲ್ಲಿ ನೀರಿನ ವ್ಯವಸ್ಥೆ ಅಂತ ಬಂದ್ರೆ ನಮ್ ಕಡೆಯಿಂದಾನೆ 2 ಬೋರ್ವೆಲ್ ಅದಿದೆ. ಮತ್ತೆ ಕಾವೇರಿ ನೀರು ಏನಾದ್ರು ಖಂಡಿತ. ಇಲ್ಲಿ ಕಾವೇರಿ ಬಂದು ನಿಮ್ಗೆ 7th ಸ್ಟೇಜ್ ಅಲ್ಲಿ ಬರುತ್ತೆ. ಇನ್ನೊಂದು 7 to 8 months ಅಲ್ಲೇ ಕಾವೇರಿ ಕನೆಕ್ಷನ್ ಕೂಡ ನಿಮ್ಗೆ ರಿಸೀವ್ ಆಗುತ್ತೆ. ಇಲ್ಲಿ ಪಂಚಾಯತ್ ವಾಟರ್, CMC ವಾಟರ್ ಏನಿದೆ, CMC ವಾಟರ್ ಕೂಡ ಸಿಗುತ್ತೆ. ಹಾಗೆ ಮೋದಿದು ನೀವು ಕೇಳಿರ್ತೀರಾ ಹರ್ ಘರ್ ಜಲ್ ಅಂತ. ಸೊ ಆ ನೀರಿನ ವ್ಯವಸ್ಥೆ ಕೂಡ ಇದೆ ಸರ್. ಬಿಡ್ದಿ ಇಸ್ ವೆಲ್ ನೋನ್ ಫಾರ್ ಗ್ರೌಂಡ್ ವಾಟರ್ ನಿಮ್ಗೆ. ಸೊ ಇಲ್ಲಿ ನಮ್ಮ ಹತ್ರ ಇರೋ ಬೋರ್ ನಿಮ್ಗೆ 600 ಫೀಟ್ ಅಲ್ಲೇ ವಾಟರ್ ಸಿಕ್ಕಿದೆ. ಇಲ್ಲಿಂದ 7 ಕಿಲೋಮೀಟರ್ ಅಲ್ಲಿ ಮಂಚಿನ ಬೆಲೆ ಡ್ಯಾಮ್ ಇದೆ. ಮಂಚಿನ ಬೆಲೆ ಡ್ಯಾಮ್ ಇಸ್ ಫುಲ್ ಆಫ್ ಕಾವೇರಿ ವಾಟರ್. ಗ್ರೌಂಡ್ ವಾಟರ್ಗೆ ಕೊರತೆನೆ ಇಲ್ಲ. ನಿಮ್ಗೆ ಓನ್ ಬೋರ್ ಬೇಕಾ, ನೀವು ಓನ್ ಬೋರ್ ಕೂಡ ಹಾಕೋಬಹುದು. ನಾವು ಅದಕ್ಕೂ ಪರ್ಮಿಷನ್ ಕೊಟ್ಟಿದ್ದೇವೆ, ನಿಮ್ಮ ಅಗ್ರಿಮೆಂಟ್ ಎಲ್ಲ ಮೆನ್ಷನ್ ಮಾಡ್ತೀವಿ. ಓಕೆ. ಈ ಲೇಔಟ್ ಅಲ್ಲಿ ಸೈಟ್ ತಗೋಬೇಕಂದ್ರೆ ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ಕೇಳ್ತೀವಿ. ಡೆವಲಪ್ಮೆಂಟ್ ಅಂದ್ರೆ ಏನೆಲ್ಲ ನೋಡ್ಬೋದು ಸರ್? ಈ ಲೇಔಟ್ ಅಲ್ಲಿ ನೀವು ಸೈಟ್ ತಗೋಬೇಕು ಅಂದ್ರೆ, ಸೊ ಯಾವುದೇ ಒಂದು ಲೇಔಟ್ ಆಗಿರ್ಲಿ ಸರ್, ನೀವು ತಗೋಬೇಕಂದ್ರೆ 360 ಡಿಗ್ರಿ ವೆರಿಫೈ ಮಾಡ್ತೀವಿ. ಲ್ಯಾಂಡ್ ಎಲ್ಲ ಕಡೆ ಇರುತ್ತೆ ಸರ್. ಇಲ್ಲಿ ಬಂದು ನಾವೀಗ ಬಿಡದಿಯಲ್ಲಿದ್ದೀವಿ. ಬ್ಯಾಂಗ್ಳೂರ್ ಮೈಸೂರು ಹೈವೇ ಇಂದ 3 ಕಿಲೋಮೀಟರ್ ನಿಮಗೆ. ನ್ಯಾಷನಲ್ ಹೈವೇ ಇಂದ 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ 3 ಕಿಲೋಮೀಟರ್ ಸರ್. ಸರ್ ಹಾಗೆ ನೀವು ನೋಡೋದಾದ್ರೆ ಈಗ ಎಲ್ಲ ಇಡೀ ಬ್ಯಾಂಗ್ಳೂರ್ ಜನ ಬಿಡದಿ ಅಂತ ಹೇಳ್ತಿದ್ದಾರೆ. ಓಕೆ. ರೀಸನ್ ಬಿಹೈಂಡ್ ಇಸ್ AI ಟೌನ್ಶಿಪ್. ಇಲ್ಲಿಂದ AI ಟೌನ್ಶಿಪ್ಗೆ ನಿಮ್ಗೆ ಬರೀ 6 ಕಿಲೋಮೀಟರ್. ಓಕೆ. ಬರೀ 6 ಕಿಲೋಮೀಟರ್. ಈಗ ಅದು ಅಪ್ರೂವ್ಡ್ ಆಗಿದೆ, ಹೈಕೋರ್ಟ್ ಇಂದಾನು ಗ್ರೀನ್ ಸಿಗ್ನಲ್ ಬಂದಿದೆ AI ಟೌನ್ಶಿಪ್ಗೆ. ಸರ್ ನಮ್ಮ ಪ್ರಾಜೆಕ್ಟಿನ ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಮೇನ್, ನಮ್ಮ ಪ್ರಾಜೆಕ್ಟೇ ನೀವು ಯಾಕೆ ತಗೋಬೇಕು ಅಂದ್ರೆ, ನಮ್ಮ ಪ್ರಾಜೆಕ್ಟ್ ಇಂದ ಮುಂದೆಗಡೆನೆ ನಿಮ್ಗೆ ಇಂಟರ್ಮೀಡಿಯೇಟ್ ರಿಂಗ್ ರೋಡ್ ಹೋಗ್ತಾ ಇದೆ. ಓಕೆ. ನಮ್ಮ ಪ್ರಾಜೆಕ್ಟ್ ಇಂದ ಮುಂದೆನೆ, ಸೊ ಬಿಡದಿಯಿಂದ ಹಿಡಿದು ನೆಲಮಂಗಲವರೆಗೂ ನಮ್ಮ ಪ್ರಾಜೆಕ್ಟ್ ಇಂದ ಮುಂದೆಯಿಂದಾನೆ ಇಂಟರ್ಮೀಡಿಯೇಟ್ ರಿಂಗ್ ರೋಡ್ ಪಾಸ್ ಆಗ್ತಿದೆ. ಇದು ಬಿಗ್ಗೆಸ್ಟ್ ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ನಮ್ಮ ಪ್ರಾಜೆಕ್ಟ್. ಹಾಗೆ ನೀವು ನೋಡಿದೀರಾ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಸೊ ಸುಮಾರು ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನೀಸ್, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್, ಸೊ ತುಂಬಾ ಇದೆ. ಸೊ ಅದು ಕೂಡ ನಿಮಗೆ ಆಲ್ಮೋಸ್ಟ್ ಅಲ್ಲಿಂದ ತುಂಬಾ ಜನ ರೆಸಿಡೆನ್ಷಿಯಲ್ ಪರ್ಪಸ್ಗೆ ಅಂತಾನೆ ಬ್ಲಾಕ್ ಮಾಡಿದ್ದಾರೆ. ಅಗ್ರಿಮೆಂಟೇ ಆಗೋಗಿದೆ ಸರ್. ಒಂದು ಪ್ಲಾಟ್ಗೆ 7 ರಿಂದ 8 ಲಕ್ಷ ಕೊಟ್ಟು ಅಗ್ರಿಮೆಂಟೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ. ಸೊ ಹಾಗೆ ಚಲ್ಗಟ್ಟ ಮೆಟ್ರೋ ಸ್ಟೇಷನ್ ಆಗಿರ್ಬೋದು, ಕೆಂಗೇರಿ ಆಗಿರ್ಬೋದು, ಇದೆಲ್ಲದೂ ಕೂಡ ಇದಕ್ಕೆ ಹತ್ರ ಇದೆ. ಹಾಗೆ ಇನ್ನು ಮುಂದೆ ಹೋಗ್ತೀನಿ ಅಂದರೆ ರಾಮನಗರ ಕೂಡ ವೆರಿ ನಿಯರ್ ಇದೆ. ನ್ಯಾಷನಲ್ ಹೈವೇ ಕೂಡ ಹತ್ರ ಇದೆ ಸರ್ ಹೇಳಿರೋ ಹಾಗೆ. ಮತ್ತು ಲೇಔಟಲ್ಲಿ ಡೆವಲಪ್ಮೆಂಟ್ ನೋಡೋದಾದ್ರೆ ಫುಲ್ ಟಾಪ್ ನಾಚ್ ಪ್ರೀಮಿಯಂ ಲಕ್ಸುರಿ ಒಂದು ಅಮ್ಯುನಿಟೀಸೇ ಕೊಟ್ಟಿದ್ದಾರೆ. ಪಾರ್ಕ್ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಕರೆಂಟಿನ ವ್ಯವಸ್ಥೆ ಆಗಿರ್ಬೋದು, ಎಂಟ್ರೆನ್ಸ್ ಆರ್ಚ್ ಆಗಿರ್ಬೋದು, ಸುತ್ತ ಕಾಂಪೌಂಡ್ ವಾಲ್ ಆಗಿರ್ಬೋದು, ಪ್ರತಿಯೊಂದು ಕೂಡ ರೆಡಿ ಇರ್ತಕ್ಕಂಥ ಲೇಔಟ್ ಇದು. ಸರ್ ಟೋಟಲು 94 ಸೈಟ್ಸ್ ಇದೆ ಅಂತ ಹೇಳಿದ್ರಿ. 94 ಸೈಟ್ಸಲ್ಲಿ ಅಷ್ಟು ಅವೈಲೇಬಲ್ ಇದಾವ ಅಥವಾ ಏನಾದರೂ ಸೋಲ್ಡ್ ಔಟ್ ಆಗಿದೆ ಸರ್? 94 ಸೈಟ್ಸ್ ಅಲ್ಲಿ, ಸೊ ನಾವು ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿ ಒಂದೇ ತಿಂಗಳಲ್ಲಿ 40 ಪ್ಲಾಟ್ಸ್ ಬುಕಿಂಗ್ ಆಗಿದೆ. ದಿಸಕ್ಕೆ 2 ಅಂತ 40 ಪ್ಲಾಟ್ಸ್ ಒಂದೇ ತಿಂಗಳಲ್ಲೇ ಮಾರಿದ್ದೀವಿ. ಯಾಕೆ ಹೇಳಿ ಆಗಿರೋದು? AI ಟೌನ್ಶಿಪ್, ಇಂಟರ್ಮೀಡಿಯೇಟ್ ರಿಂಗ್ ಜೊತೆಗೆ MVK ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಅವರು ಮೊನ್ನೆ ಅವರಲ್ಲ ಆಲ್ರೆಡಿ ಸುಮಾರು ವಿಡಿಯೋಗಳು ಮಾಡಿದ್ದೀನಿ. ಸೊ ಏರ್ಪೋರ್ಟ್ ಹತ್ರ ಕೂಡ ಮಾಡಿದ್ದೆ, ಸುಮಾರು ಕಡೆ ಮಾಡಿದ್ದೀನಿ. ಸೊ ಒಂದೊಳ್ಳೆ ಟ್ರಸ್ಟ್ ವರ್ತಿ ಇರ್ತಕ್ಕಂಥ ಡೆವಲಪರ್ಸ್ ಅಂತ ಹೇಳ್ಬೋದು. ನಿಮಗೇನು ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ ರೆಡಿ ಇದೆ ಅಂತ ಹೇಳ್ತೀವೋ ಅದೇ ಥರ ನೀವೇನಾದರೂ ಸೈಟ್ ತಗೋತೀರಾ ಅಂತಂದರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಕೂಡ ನೀಟಾಗಿ ಮಾಡಿಕೊಡ್ತಾರೆ ನಿಮಗೆ. ಸೊ ಅದು ಇದು ಸತಾಯಿಸೋದು ಅಂಥದ್ದೆಲ್ಲ ಎಂಥದ್ದು ಇರಲ್ಲ. ಇಮಿಡಿಯೇಟ್ ಡಾಕ್ಯುಮೆಂಟ್ ಕೂಡ ತೋರಿಸ್ತಾರೆ. ರಿಜಿಸ್ಟ್ರೇಷನ್ಗೆ ಇರ್ತಕ್ಕಂಥ ದಾಖಲಾತಿಗಳು ಪ್ರತಿಯೊಂದು ಕೂಡ ರೆಡಿ ಇರುತ್ತೆ ಅಲ್ವಾ ಸರ್? ಖಂಡಿತ ಸರ್. MVK ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅಂದ್ರೇನೆ ಒಂದು ಟ್ರಸ್ಟ್ ಇರುತ್ತೆ ಸರ್. ನಾವು ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ 15 ವರ್ಷದಿಂದ ಇದ್ದೀವಿ. ನೀವು ರಿಯಲ್ ಎಸ್ಟೇಟ್ ಅಲ್ಲಿ? ಹೌದು, ರಿಯಲ್ ಎಸ್ಟೇಟ್ ಅಲ್ಲಿ. ಸೊ ನೀವು ನಮ್ದು ಮಲ್ಟಿಪಲ್ ಪ್ರಾಜೆಕ್ಟ್ಸ್ ವಿಡಿಯೋಸ್ ಎಲ್ಲ ಮಾಡಿದೀರಾ. ಸೊ ವಿ ಹ್ಯಾವ್ ಅ ಗುಡ್ ರಿವ್ಯೂ. ಲೈಕ್ ನಾರ್ತ್ ಅಲ್ಲಿ ಆಗಿರ್ಬೋದು, ಸೌತ್ ಅಲ್ಲಿ ಆಗಿರ್ಬೋದು, ಈಸ್ಟ್ ವೆಸ್ಟ್ ಎಲ್ಲೋದ್ರೂ ನಿಮ್ಗೆ MVK ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಸಿಗುತ್ತೆ. ಸೂಪರ್ ಸರ್. ಈಗ ಫೈನಲ್ ಆಗಿ BMRDA ಅಪ್ರೂವ್ಡ್ ಏಕತಾ ಇರ್ತಕ್ಕಂಥ ಲೇಔಟ್ ಇಂಡಿವಿಜುವಲ್ ಈ ಕಥಾ ಇದೆ. ಸೊ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಪ್ರೈಸಿಂಗ್ ಈಗ ಪ್ರೀ ಲಾಂಚ್ ಆಫರ್ ಅಂತ ಮಾಡಿದ್ದೇವೆ. ಪ್ರೀ ಲಾಂಚ್ ಆಫರ್ಗೆ ಒಂದು 3699 ಅಂತ ಕೋಟ್ ಮಾಡ್ತಿದ್ವಿ. 3699 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಹೌದು ಸರ್, ಪ್ರೀ ಲಾಂಚಿಂಗ್ ಆಫರ್ ಅಂತ ಹೇಳಿ. ಹೌದು.
ಅದ್ರಲ್ಲಿ ಏನೋ ನೆಗೋಷಿಯಬಲ್? ಸರ್ ನೆಗೋಷಿಯಬಲ್ ಅಂತ ಬಂದರೆ ನಿಮ್ಮ ಕಡೆಯಿಂದ, ನಿಮ್ಮ MVP ಚಾನೆಲ್ ಕಡೆಯಿಂದ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಏನಾದರೂ ಬಂದರೆ ಖಂಡಿತ ನಾವು 1,20,000 ರೂಪಾಯಿ 1,20,000 ರೂಪಾಯಿ ಕಡಿಮೆ ಮಾಡಿ ಕೊಡ್ತೀವಿ. ಸೊ ಅಂದ್ರೆ 3,699 ರೂಪಾಯಿ ಪರ್ ಸ್ಕ್ವೇರ್ ಫೀಟ್, 100 ರೂಪೀಸ್ ಡಿಸ್ಕೌಂಟ್ ಕೊಡ್ತಾ ಇದ್ರೆ, ಹಾಗಾಗಿ 1,20,000 ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇದೆ. ಹೌದು ಅಲ್ವಾ? ಫೈನಲ್ 3,600 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಂತ ಕೊಡ್ತೀರಾ ಆಫ್ಟರ್ ನೆಗೋಷಿಯಬಲ್. ಖಂಡಿತ ಸರ್. ಅಲ್ವಾ ಸರ್? ಹೌದು. ಅಲ್ಲ, ಈ ಡಿಸ್ಕೌಂಟ್ ಆದ್ಮೇಲೂ ನೆಗೋಷಿಯಬಲ್ ಕೇಳ್ಬೋದಾ ಅಂತ ಕೇಳ್ತಾ ಇರೋದು. ಸರ್ ಖಂಡಿತ ಆಗತ್ತೆ. ಸರ್ ಇವಾಗ ಬಂದು ನಮ್ದು ಏನ್ ನಡೀತಾ ಇದೆ ಆಫರ್, ಇದು ಪ್ರೀ ಲಾಂಚ್ ಆಫರು ಸರ್. ಈಗ ಡೆವಲಪ್ಮೆಂಟ್, ಈಗ ಆರ್ಚು ಇನ್ನೊಂದು 10 days ಅಷ್ಟೇ. ಸೊ ಎಲ್ಲ ಡೆವಲಪ್ಮೆಂಟ್ ಮುಗೀತು ಅಂದ್ರೆ ಇದು ನಿಮ್ಗೆ 4,000 ರೂಪಾಯಿ ಆಗ್ತಾ ಇದೆ. 4,000 ರೂಪಾಯಿ ಖಂಡಿತ ಸರ್. ಇಲ್ಲಿ ಡಿಮ್ಯಾಂಡ್ ಇದೆ, AI ಟೌನ್ಶಿಪ್ ಇದೆ, ಸೊ ಇಲ್ಲಿ ಡಿಮ್ಯಾಂಡ್ ಇದೆ. ಸೊ ಖಂಡಿತ ಈಗ 4,000 94 ಸೈಟ್ಸ್ ಅಲ್ವಾ? ಹೌದು ಸರ್. ನೋಡಿ, 94 ಸೈಟ್ಗಳಲ್ಲಿ ಆಲ್ರೆಡಿ 40 ಸೈಟ್ ಸೋಲ್ಡ್ ಔಟು. ಸೊ ಇನ್ನು ಉಳಿದಿರ್ತಕ್ಕಂಥದ್ದೇ 54 ಸೈಟ್ಗಳು. ಸೊ 54 ಸೈಟ್ ಸೇಲ್ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ಈಗ ಕೊಡ್ತಾ ಇರೋದು 3,699 ರೂಪಾಯಿ. ಅದರಲ್ಲೂ ಕೂಡ 100 ರೂಪೀಸ್ ಡಿಸ್ಕೌಂಟ್ ಕೊಡ್ತಾ ಇದ್ರೆ 3,600 ರೂಪಾಯಿ ಫೈನಲ್ ಆಗುತ್ತೆ. ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀರಾ ಆ ಪ್ರೈಸ್ ಅಲ್ಲೂ ಅಲ್ವಾ? ಹೌದು. ಸೊ ಲೋನ್ ಎಷ್ಟು ಪರ್ಸೆಂಟೇಜ್ ಆಗ್ಬೋದು? 85% ವರೆಗೂ ನಾವು ಲೋನ್ ಅಪ್ರೂವ್ಡ್. ಈ ಪ್ರಾಜೆಕ್ಟ್ ಬಂದು ಎಲ್ಲಾ ಬ್ಯಾಂಕ್ಸ್, SBI, ಆಕ್ಸಿಸ್, HDFC ಎಲ್ಲಾ ನ್ಯಾಷನಲೈಸ್ ಬ್ಯಾಂಕ್ ಇಂದ ನಿಮ್ಗೆ ಲೋನ್ ಸಿಗುತ್ತೆ. ಬಿಕಾಸ್ BMRD ಆಗಿರೋದ್ರಿಂದ ಲೋನ್ ಈಸಿಯಾಗಿ ಆಗುತ್ತೆ. ನೀವು ಬೇಡ ಅಂದ್ರೂ ಕೂಡ ಆ ಲೇಔಟ್ಗೆ ಅವರೇ ಬಂದು ಖುದ್ದಾಗಿ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಬಿಕಾಸ್ ಅಷ್ಟು ಲೀಗಲ್ ಆಗಿರ್ತಕ್ಕಂಥ ಡಾಕ್ಯುಮೆಂಟು BMRD ಅಪ್ರೂವ್ಡ್ ಇರ್ತಕ್ಕಂಥದ್ದು. ನೀವೆಲ್ಲೇ ತಗೊಳ್ಳಿ, BD ಆಯ್ತು, BMRD ಆಯ್ತು, ಎಲ್ಲೇ ಸೈಟ್ ತಗೊಂಡ್ರು ಕೂಡ ಲೋನ್ ಕಟ್ಟಿಟ್ಟ ಬುತ್ತಿ. ನಿಮ್ ಪ್ರೊಫೈಲ್ ಏನ್ ಚೆನ್ನಾಗಿರ್ಬೇಕಷ್ಟೇ. ಹೌದು, ಅದಕ್ಕೆ ಸರಿಯಾಗಿ ಅಲ್ವಾ? ಖಂಡಿತ. ಈಗ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಎಷ್ಟು ತಗೊಂತೀರಾ ಸರ್? ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಈಗ ನಾವು ತಗೊಂತಾ ಇರೋದು 25,000 ರೂಪಾಯಿ ತಗೊಂತಿದ್ದೇವೆ. ಓಕೆ ಸರ್. ಈಗ 25,000 ರೂಪಾಯಿ ತಗೊಂಡ್ಮೇಲೆ ನಿಮ್ಮ ಲೀಗಲ್ಗೆ ಒಂದು 15 ದಿವಸ ಟೈಮ್ ಕೊಡ್ತೀವಿ ಸರ್. ಆಲ್ರೆಡಿ ಈಗ 40+ ಲಾಯರ್ಸ್ ಲೀಗಲಿ ವೆರಿಫೈ ಮಾಡಿರುವಂತ ಪ್ರಾಜೆಕ್ಟ್ ಇದು. 40+ ಆಲ್ರೆಡಿ ವೆರಿಫೈ ಮಾಡಿ ಒಂದು ಡಾಕ್ಯುಮೆಂಟ್ ಕೂಡ ಕೊಟ್ಟಿದ್ದಾರೆ. ಲೀಗಲಿ ಡ್ಯಾಮ್ ಗುಡ್ ಇದೆ ಪ್ರಾಜೆಕ್ಟ್ ಅಂತ. 25,000 ರೂಪಾಯಿ ಅಡ್ವಾನ್ಸ್. ಹೌದು. 15 ದಿನ ಟೈಮ್ ಕೊಡ್ತಾ ಇದೀರಾ ಅಲ್ವಾ? ಹೌದು. ಸೊ 15 ದಿನ ಟೈಮ್ ತಗೊಂಡು ಲೀಗಲ್ ಚೆಕ್ ಮಾಡಿಸ್ಕೊಂಡು ಮುಂದುವರಿರಿ. ಹೌದು. ಅದೇನ್ ಲೋನ್ಗೆ ಹೋಗ್ತೀರಾ ಅಥವಾ ಕ್ಯಾಶ್ಗೆ ಹೋಗ್ತೀರಾ, ಅದು ಅವ್ರ ಇಷ್ಟ ಅಲ್ವಾ ಸರ್? ಹೌದು ಸರ್. ಸೊ ಎಕ್ಸಾಕ್ಟ್ ಆಗಿ ಬಿಡದಿ ಹತ್ರ ಎಲ್ಲಿದೀವಿ ನಾವೀಗ? ಸೊ ಈಗ ಬಿಡದಿ ಟೌನ್ ಇಂದ ನೋಡೋದಾದ್ರೆ, ಬಿಡದಿ ಟೌನ್ ಪಕ್ಕದಲ್ಲಿ ನಿಮ್ಗೆ ಬ್ಯಾಂಗ್ಳೂರ್ ಮೈಸೂರು ಹೈವೇ ಬರುತ್ತೆ. ಹೈವೇ ಇಂದ ಮಂಚಿನಬೆಲೆ ಡ್ಯಾಮ್ ರೂಟ್ ಅಂತ ಕರೀತಾರೆ. ಈ ಹಳ್ಳಿ ಹೆಸರು ಬಂದು ಕಾಕರಾಮನ ಹಳ್ಳಿ. ಹೌದು. ಇದು ಬ್ಯಾಂಗ್ಳೂರ್ ಮೈಸೂರು ಹೈವೇ ಇಂದ 3 ಕಿಲೋಮೀಟರ್ ಕಾಕರಾಮನ ಹಳ್ಳಿ ಟುವರ್ಡ್ಸ್ ಮಂಚಿನಬೆಲೆ ರೋಡ್. ಸೊ ಈ ರೋಡ್ ಅಲ್ಲಿ ಬರ್ತಕ್ಕಂಥದ್ದು. ಹೌದು. ನಂದಿ ಇಕ್ತಾರ ಅಂತ ಹೇಳ್ಬಿಟ್ಟು. ಹೌದು. ಸೊ ಸೈಟ್ ನಂಬರ್ ಎಲ್ಲ ಈಸಿಯಾಗಿ ಟ್ರಾನ್ಸ್ಪರೆಂಟ್ ಆಗಿ ನೋಡ್ಬೋದು. ಎಲ್ಲಾ ಕಡೆನೂ ನೀವು ನೋಡ್ತಾ ಇರ್ಬೋದು. ಸೊ ಅದರ ಸ್ಟೀಲಲ್ಲಿ ಹಾಕ್ಬಿಟ್ಟಿದ್ದಾರೆ. ಸೈಟ್ ನಂಬರ್ 59, 80, 81, 82, 84 ಪ್ರತಿಯೊಂದು ಕೂಡ ಸೈಟ್ ನಂಬರ್ ಆಲ್ರೆಡಿ ಆಗಿದೆ. ವಿತ್ ಡಿಮಾರ್ಕೇಶನ್ ಕೂಡ ಆಗೋಗ್ಬಿಟ್ಟಿದೆ. ಕರೆಂಟಿನ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಕನೆಕ್ಷನ್ ರೆಡಿ ಇದೆ ನೋಡಿ. ಹಾಗೇನೆ ನೀವು ಇಲ್ಲಿ ಯಾರಾದರೂ ಸೈಟ್ ತೊಗೊಂಡ್ರಿ ಅಂದರೆ ಸೈಟ್ ನಂಬರ್ ಚೂಸ್ ಮಾಡೋದ್ರ ಜೊತೆಗೆ ನೋಡಿ, ಇಲ್ಲೊಂದು ಬುಕ್ಡ್ ಅಂತ ಹೇಳ್ಬಿಟ್ಟು ಇಲ್ಲೊಂದು ಬ್ಯಾಡ್ಜ್ ಹಾಕಿದ್ದಾರೆ. ಸೊ ಇದು ಬುಕ್ ಆಗಿದೆ ಆಲ್ರೆಡಿ. ಇದು ನೀವು ತೊಗೊಳಕ್ ಬರಲ್ಲ 59. ಇದು ನೋಡಿನೂ ಹೆಂಗ್ ತಗೊಂತೀರಾ? ಸೊ ಅದನ್ನ ಟ್ರಾನ್ಸ್ಪರೆಂಟ್ ಆಗಿ ನೀವೇನಾದ್ರೂ ಬುಕ್ ಮಾಡಿದ್ರೆ ಅಂದ್ರೆ ಬುಕ್ಡ್ ಅಂತ ಹೇಳ್ಬಿಟ್ಟು ಹಾಕ್ಬಿಡ್ತಾರೆ. ನಿಮ್ ಸೈಟ್ ನ ಬೇರೆಯವ್ರಿಗೆ ಕೊಡಕ್ ಹೋಗಲ್ಲ, ನಿಮ್ದೇ ಫಿಕ್ಸ್ ಅದು. ಹೌದು ಸರ್. ಆಲ್ರೆಡಿ ಬುಕ್ ಆಗಿದ್ರೆ ಅಲ್ಲಿ ಬುಕ್ಡ್ ಅಂತ ಮೆನ್ಷನ್ ಮಾಡ್ತೇವೆ. ಸೊ ಅಗ್ರಿಮೆಂಟ್ ಆಗಿರುತ್ತೆ. ಸೊ ಈ ಕೆಲವು ಸೈಟ್ ಏನಿದೆ ಆಲ್ರೆಡಿ ಅಗ್ರಿಮೆಂಟ್ ಆಗಿದೆ. ದೇ ಆರ್ ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಲ್ಸೋ. ಸೊ ಆಲ್ಮೋಸ್ಟ್ ಸುಮಾರು ಸೈಟ್ಸ್ಗಳು ಇಲ್ಲಿ ಇರ್ತಕ್ಕಂಥವೆಲ್ಲ ಬುಕ್ಡ್ ಅಲ್ಲ ಸರ್? ಅಲ್ವಾ? ಹೌದು ಸರ್. ಸೊ ನಾನು ಹೇಳ್ದೆ ಅಲ್ಲ, 94 ಸೈಟ್ಸ್ ಅಲ್ಲಿ ಆಲ್ರೆಡಿ 40 ಸೇಲ್ ಆಗಿದೆ. ಇನ್ನು ಒಂದು 20 ದಿವಸ 30 ದಿವಸ ಅಷ್ಟೇ ಸರ್. ಅಷ್ಟೇ ಅಲ್ಲ, ಫುಲ್ ಸೋಲ್ಡ್ ಔಟ್. ಓವರ್ ಟ್ಯಾಂಕ್ ಆಗಿರ್ಬೋದು, ಎಲ್ಲ ವ್ಯವಸ್ಥೆ ಇದೆ. ಮತ್ತೆ ಆಫೀಸ್ ಇಲ್ಲಿಗೆ ಬರ್ಬೇಕಾ, ಲೇಔಟ್ ನೋಡೋಕೆ, ಅಥವಾ ನಿಮ್ಮ ಆಫೀಸ್ ಬೇರೆ ಕಡೆ ಇದೆಯಾ ಸರ್? ನೀವೇನಾದ್ರೂ ಬುಕಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲೇ ನೀವು ಟೋಕನ್ ಅಮೌಂಟ್ ಕೊಡ್ಬೋದು. ಅಥವಾ ನಮ್ಮ ಆಫೀಸ್ 2 ಬ್ರಾಂಚ್ ಬರುತ್ತೆ. ನಮ್ದು ಹೆಡ್ ಆಫೀಸ್ ಬಂದು ನಿಮ್ಗೆ ಯಲಹಂಕದಲ್ಲಿ ಬರುತ್ತೆ. ಬಾಗ್ಲೂರ್ ಕ್ರಾಸ್ ರೇವಾ ಸರ್ಕಲ್ ಕಟ್ಕೇನಹಳ್ಳಿ ಹತ್ರ ಬರುತ್ತೆ ನಮ್ದು ಹೆಡ್ ಆಫೀಸ್ ಅದು. ಹಾಗೆ ನಮ್ದು ಇನ್ನೊಂದು ಬ್ರಾಂಚ್, ಸಬ್ ಬ್ರಾಂಚ್ ಬಂದು RR ನಗರ್ ಗೋಪಾಲನ್ ಮಾಲ್ ಹತ್ರ ಬರುತ್ತೆ. ನಿಮ್ಗೆ ITI ಲೇಔಟ್ ಹತ್ರ ಒಂದು ಬ್ರಾಂಚ್ ಇದೆ. ಸೊ ನೀವು ಬುಕಿಂಗ್ ಮಾಡಬೇಕು ಅಂದ್ರೆ ಖಂಡಿತ ಇಲ್ಲೂ ಬರ್ಬೋದು, ಅಥವಾ ನಮ್ಮ RR ನಗರ್ ಬ್ರಾಂಚ್ಗೂ ಕಡಕ್ ಸಹ ಬರ್ಬೋದು. ಸೊ RR ನಗರ, ಯಲಹಂಕ. ಸೊ ಅದು ಬಿಟ್ರೆ ಲೇಔಟ್ ಅಲ್ಲೂ ಕೂಡ ಆಫೀಸ್ ಇದೆ, ಇಲ್ಲೂ ಕೂಡ ಬುಕಿಂಗ್ ಅಲ್ವಾ? ಸೊ ಆಲ್ರೆಡಿ ವಿಡಿಯೋದಲ್ಲಿ ನಂಬರ್ ಇದೆ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಪೂರ್ತಿ ಡೀಟೇಲ್ಸ್ನ ಕೊಡ್ತಾರೆ. ವಿತ್ ಲೊಕೇಶನ್ ಸಮೇತ ಸೆಂಡ್ ಮಾಡ್ತಾರೆ. ನೀವು ಈಸಿಯಾಗಿ ಇಲ್ಲಿಗೂ ಬರ್ಬೋದು. ಇಲ್ಲಿ ಆಫೀಸ್ ಹತ್ರ ಹೋಗ್ತೀನಿ ನಿಯರ್ ಬೈ ಅಂತಂದರೆ RR ನಗರ ಹತ್ರದಲ್ಲಿ ಯಾರಾದರೂ ಇದ್ದೀರಾ ಅಲ್ಲಿ ಹೋಗ್ಬೋದು. ಯಲಹಂಕ ಸುತ್ತಮುತ್ತ ಯಾರಾದರೂ ಇದ್ದೀರಾ ಅಲ್ಲೂ ಕೂಡ ಹೋಗ್ಬೋದು. ಅಲ್ಲೂ ಕೂಡ ನೀವು ಸೈಟ್ನ ಬುಕ್ ಮಾಡ್ಕೋಬೋದು. ಸೊ ಸೈಟ್ ಏನಿದೆಯೋ ಲೇಔಟ್ದು ಮ್ಯಾಪ್ ತೋರಿಸ್ತಾರೆ. ಅದರಲ್ಲಿ ಸೈಟ್ ಯಾವ್ಯಾವ ಕಡೆ ಏನೇನಿದೆ ಪ್ರತಿಯೊಂದು ತೋರಿಸ್ತಾರೆ. ಅದ್ರ ಪ್ರಕಾರ ಬುಕ್ ಮಾಡ್ಕೊಂಡು ಇಲ್ಲೇ ಬುಕ್ ಮಾಡ್ಕೋಬೋದು. ಆಟೋಮೆಟಿಕ್ ಆಗಿ ಅಲ್ಲಿ ಬುಕ್ ಆಯಿತು ಅಂದರೆ ಇಲ್ಲಿ ಬುಕ್ಡ್ ಅಂತ ಹೇಳ್ಬಿಟ್ಟು ಬ್ಯಾಡ್ಜ್ ಹಾಕ್ಬಿಡ್ತೀರಾ ಸರ್? ಖಂಡಿತ ಅಲ್ವಾ? ಅಲ್ಲಿ ಟೋಕನ್ ಅಮೌಂಟ್ ಆಗಿದ ತಕ್ಷಣ ಇಲ್ಲಿ ಬುಕ್ಡ್ ಅಂತ ಮಾರ್ಕ್ ಡೌನ್ ಮಾಡ್ತೀವಿ ಅಷ್ಟೇ. ಲೋನ್ ಬೇಕಾ? ಲೋನ್ ಹೋಗಿ
ಇಲ್ಲ ಕ್ಯಾಶಲ್ಲಿ ಹೋಗಿ. ಸೊ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆ. ಹೌದು ಸರ್. ಈಗ ಫುಲ್ ಕ್ಯಾಶ್ ಕೊಟ್ಟೆ ಅಂದ್ರೆ ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀರಾ? ಸರ್ ಖಂಡಿತ ಇದು ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್. ಖಂಡಿತ ನಿಮಗೆ ಬೇಗ ರಿಜಿಸ್ಟ್ರೇಷನ್ ಆಗುತ್ತೆ ಸರ್. ಓಕೆ ಸರ್, ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ವಿ. ಸೊ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ನೋಡಿ, ಟೋಟಲ್ಲು 4 ಎಕರೆ 36 ಗುಂಟೆ ಇರ್ತಕ್ಕಂಥ ಪ್ರಾಜೆಕ್ಟ್ ಇದು. ಟೋಟಲ್ಲು 94 ಸೈಟ್ಗಳಿರುವಂತಹ ಲೇಔಟು. ಅದರಲ್ಲಿ ಆಲ್ರೆಡಿ 40 ಸೈಟು ಸೋಲ್ಡ್ ಔಟ್ ಆಗಿದೆ, ಉಳಿದಿರೋದಿನ 54 ಸೈಟ್ಗಳು. ಅದು ಕೂಡ ಇನ್ನೊಂದು ತಿಂಗಳಲ್ಲಿ ಎಲ್ಲ ಸೋಲ್ಡ್ ಔಟ್ ಆಗುತ್ತೆ. ಬೇಗ ಬಂದರೆ ಸೈಟ್ ಸಿಗುತ್ತೆ ಅಷ್ಟೇ. ಖಂಡಿತ 30-40, 30-45 ಮತ್ತೆ 30-50. ಹೌದು ಸರ್. 30-40, 30-45, 30-50 ಇದೆ. ನಿಮಗೆ 1800 ಬಿಗರ್ ಡೈಮೆನ್ಷನ್ ಬೇಕು ಅಂದ್ರೆ ಬಿಗರ್ ಡೈಮೆನ್ಷನ್ ಇದೆ, ಸ್ಮಾಲರ್ ಡೈಮೆನ್ಷನ್ ಬೇಕಂದ್ರೆ ಸ್ಮಾಲರ್ ಡೈಮೆನ್ಷನ್ ಅಷ್ಟೇ. ಯಾವ ತರ ಬೇಕಾದ್ರೂ ಡೈಮೆನ್ಷನ್ ಅಲ್ಲಿ ತಗೋಬಹುದು. BMRD ಅಪ್ರೂವ್ಡ್. ಸೊ ಎ ಖಾತಾ ಇರ್ತಕ್ಕಂಥದ್ದು, ಇಂಡಿವಿಜುವಲ್ ಈ ಖಾತಾ ಇದೆ ಪ್ರತಿ ಸೈಟ್ಗೂ. ಸೊ ಈ ಡಾಕ್ಯುಮೆಂಟ್ ಇರ್ತಕ್ಕಂಥ ಅಪ್ರೂವ್ಡ್ ಇರ್ತಕ್ಕಂಥ ಲೇಔಟ್ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ, ಸೊ ಬಿಡದಿ ಅಂದ್ರೆ ಮೈಸೂರು ರೋಡಲ್ಲಿ ಬಿಡದಿ ಹತ್ರ ಯಾರಾದ್ರೂ ತಗೋಬೇಕಂತಿದ್ರೆ ಈ ಲೇಔಟ್ನ ತೋರಿಸಿದ್ದೀನಿ. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಸರ್ ಇದ್ದಾರೆ, ಮತ್ತೆ ಮೇಡಮ್ ಇದ್ದಾರೆ, ಮತ್ತೆ ಇವ್ರ ಟೀಮ್ ಇನ್ನೂ ಇದೆ. ಆಫೀಸಲ್ಲೂ ಕೂಡ ಸುಮಾರು ಕಸ್ಟಮರ್ಸ್ ಇದ್ದಾರೆ, ಅಲ್ಲೂ ಕೂಡ ಕಮ್ಯುನಿಕೇಶನ್ ನಡೀತಾ ಇದೆ. ಮತ್ತೆ ಯಲಹಂಕದಲ್ಲಿ ಇದೆ, RR ನಗರದಲ್ಲಿದೆ. ಎಲ್ಲಿ ಬೇಕಾದರೂ ಇದ್ರ ಬಗ್ಗೆ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಬೋದು. ಸರ್ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಕ್ಕೆ. ಮೇಡಮ್ ಥ್ಯಾಂಕ್ ಯು ಸೊ ಮಚ್. ನೋಡಿ, ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ರೆ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಯಾವುದೇ ಲೇಔಟ್ ಇರಲಿ, ಯಾವುದೇ ಸೈಟ್ ಇರಲಿ, ಅದರದ್ದೇ ಆಗಿರ್ತಕ್ಕಂಥ ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಒಬ್ಬರಲ್ಲ ಇಬ್ಬರು ಲೀಗಲ್ ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಂಡು ಮುಂದುವರಿರಿ. ಅಗ್ರಿಮೆಂಟ್ ಮಾಡ್ಕೋತೀರಾ, ಲೋನ್ಗೆ ಹೋಗ್ತೀರಾ, ಅಥವಾ ಫುಲ್ ಕ್ಯಾಶಲ್ಲಿ ಹೋಗ್ತೀರಾ. ನೋಡಿ, ಇಮಿಡಿಯೇಟ್ ಫುಲ್ ರಿಜಿಸ್ಟ್ರೇಷನ್ಗೆ ರೆಡಿ ಇರ್ತಕ್ಕಂಥ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಯಾವ್ದು ಚೂಸ್ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಇಷ್ಟೊತ್ತು ಪೇಷನ್ಸ್ ಇಟ್ಟು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.